ಹಾಯ್ ಫ್ರೆಂಡ್ಸ್, ಇವತ್ತು ನಾವು ತುಂಬಾ ಫೇಮಸ್ ಆಗಿರುವಂಥ ಪ್ರಾನ್ಸ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನು ನೋಡಿ ಇಲ್ಲಿ ಅರ್ಧ kg ಪ್ರಾನ್ಸನ್ನು ತಗೊಂಡಿದ್ದೀನಿ. ಇದು ಮೀಡಿಯಮ್ ಸೈಜ್ ಪ್ರಾನ್ಸ್ ಇದನ್ನು ಚೆನ್ನಾಗಿ ಡಿವೇನ್ ಮಾಡಿದ್ದೀನಿ. ಇದರ ಹಿಂದುಗಡೆ ಇರುವಂತಹ ವೇಯ್ನನ್ನು ತೆಗೆದು ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದೀನಿ. ಫಸ್ಟಿಗೆ ಇದನ್ನು ನಾವು ಮ್ಯಾರಿನೇಟ್ ಮಾಡಬೇಕು. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಓಕೆ, ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ 1 ಚಮಚ ಖಾರದ ಹುಡಿಯನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಆದರೆ ಪರವಾಗಿಲ್ಲ, ಯಾಕಂದರೆ ಇದು ಡಿಶ್ ಅಷ್ಟು ಸ್ಪೈಸಿ ಇರಲ್ಲ. ನಾವು ಬ್ಯಾಡಿಗೆ ಮೆಣಸನ್ನು ಯೂಸ್ ಮಾಡೋದು. ಹಾಗಾಗಿ ಚಿಲ್ಲಿ ಪೌಡ್ರು 1 ರಿಂದ 2 ಟೀ ಸ್ಪೂನಷ್ಟು ನೀವು ಹಾಕ್ಕೊಳ್ಬೋದು. ಅರ್ಧ ಚಮಚ ಅರಶಿನ ಹುಡಿಯನ್ನು ಹಾಕ್ತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ 1 ಟೀ ಸ್ಪೂನಷ್ಟು ವಿನೆಗರನ್ನು ಹಾಕ್ತೀನಿ. ವಿನೆಗರ್ ಅಥವಾ ಲೆಮನ್ ಜ್ಯೂಸನ್ನು ಹಾಕ್ಕೊಳ್ಬೋದು. ಯಾವುದನ್ನು ಬೇಕು ಅದನ್ನು ನೀವು ಹಾಕ್ಕೊಳ್ಬೋದು. ನಾನು 1 ಟೀ ಸ್ಪೂನಷ್ಟು ವಿನೆಗರನ್ನು ಹಾಕ್ತೀನಿ. ಓಕೆ, ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು. ಅಟ್ಲೀಸ್ಟ್ 30 ಮಿನಿಟ್ಸ್ ನೀವು ಮ್ಯಾರಿನೇಟ್ ಮಾಡಿ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಅಥವಾ ನೀವು ಮಸಾಲೆ ರೆಡಿ ಮಾಡುವಷ್ಟರಲ್ಲಿ ನೀವು ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳಿ. ಮಸಾಲೆ ರೆಡಿ ಆದ ತಕ್ಷಣ ಇದನ್ನು ನೀವು ಯೂಸ್ ಮಾಡ್ಬೋದು. ಅಂದರೆ ಟೈಮೇ ಇಲ್ಲ ಅಂತ ಆದರೆ ಮಸಾಲೆ ರೆಡಿ ಆದ ನಂತರ ನೀವು ಇದನ್ನು ಯೂಸ್ ಮಾಡ್ಬೋದು. ಟೈಮ್ ಇದ್ದರೆ ಒಂದು 30 ಮಿನಿಟ್ಸ್ ಆದರೂ ಇದು ಹೀಗೇ ಮ್ಯಾರಿನೇಟ್ ಆಗಿ ಇರಲಿ. ಓಕೆ, ನೆಕ್ಸ್ಟ್ ಗೀ ರೋಸ್ಟ್ ಮಾಡಲಿಕ್ಕೆ ಮಸಾಲೆ ಯಾವ ರೀತಿ ತೆಗೆಯೋದು ಅಂತ ಹೇಳಿಕೊಡ್ತೀನಿ. ಓಕೆ, ಈಗ ಮಸಾಲೆ ಮಾಡಲಿಕ್ಕೆ ಈ ಇಂಗ್ರೀಡಿಯೆಂಟ್ಸನ್ನು ತಗೊಂಡಿದ್ದೀನಿ. ನೋಡಿ, ಈ ಟೀ ಸ್ಪೂನಲ್ಲಿ ನಾರ್ಮಲ್ ಚಮಚ ನಾವು ಏನು ಯೂಸ್ ಮಾಡ್ತೀರಿ ನೋಡಿ, ಇದರಲ್ಲಿ 3 ಟೀ ಸ್ಪೂನ್ ಕೊತ್ತಂಬರಿ ಕಾಳು, ಹಾಗೆ 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಪೆಪ್ಪರ್ ಕಾರ್ನ್ಸ್. 1 ಟೀ ಸ್ಪೂನ್ ಯಾಕೆ ತಗೊಂಡಿವಿ ಅಂದರೆ ಇದು ಸ್ಪೈಸಿ ಆಗಲಿಕ್ಕೆ, ಯಾಕಂದರೆ ಮೆಣಸು ನಾವು ಬ್ಯಾಡಿಗೆ ಮೆಣಸು ಯೂಸ್ ಮಾಡೋದು. ಹಾಗಾಗಿ ಸ್ವಲ್ಪ ಖಾರ ಇರಲಿ ಅಂತ 1 ಟೀ ಸ್ಪೂನ್ ಪೆಪ್ಪರ್ ಕಾರ್ನ್. 1/4 ಚಮಚಕ್ಕಿಂತ ಕಡಿಮೆ, 1/4 ಚಮಚ ಹಾಕ್ಲಿಕ್ಕೆ ಹೋಗಬೇಡಿ, 1/4 ಚಮಚಕ್ಕಿಂತ ಕಡಿಮೆ ಮೆಂತೆ ಕಾಳು, ಹಾಗೆ 1/4 ಚಮಚಕ್ಕಿಂತ ಕಡಿಮೆ ಸಾಸಿವೆ, 6 ಬೆಳ್ಳುಳ್ಳಿ, ಆನಂತರ ಸಣ್ಣ ತುಂಡು ಹುಳಿ. ಇಷ್ಟು ಸಣ್ಣ, ಜಾಸ್ತಿ ದೊಡ್ಡದು ಬೇಡ. ನಾವು ಮ್ಯಾರಿನೇಷನಿಗೆ ಆಲ್ರೆಡಿ ಕರ್ಡ್ ಮತ್ತು ವಿನೆಗರ್ ಹಾಕಿದ್ದೀವಲ್ವ, ಹಾಗಾಗಿ ಜಾಸ್ತಿ ಹುಳಿ ಹಾಕ್ಲಿಕ್ಕೆ ಹೋಗಬೇಡಿ. ಓಕೆ, ಸೊ ಆನಂತರ ಮೆಣಸು, ನಾನು ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೀನಿ. ಸೊ 20 ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೀನಿ. ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಲಿಕ್ಕೆ ಉಂಟು. ಸೊ ಮೆಣಸು ಇಷ್ಟು ಬೇಕಾ ಅಂತ ನೀವು ಕೇಳ್ಬೋದು. ಮೆಣಸು ಇದು ಜಾಸ್ತಿ ಸ್ಪೈಸಿ ಇಲ್ಲ. ಆನಂತರ ಇದು ಹಾಕಿದರೆ ಏನು ಮಸಾಲೆ ಏನಿದೆ ನೋಡಿ ಅದು ಜಾಸ್ತಿ ಆಗುತ್ತೆ. ಆನಂತರ ಈ ಮಸಾಲೆ ಕೂಡ ಜಾಸ್ತಿ ಆದರೆ ಏನು ವೇಸ್ಟ್ ಆಗೋದಿಲ್ಲ. ನೀವು ಇದನ್ನು ಫ್ರಿಜ್ಜಲ್ಲಿ ತೆಗೆದು ಇಡ್ಬೋದು. ಯಾವಾಗ ಬೇಕೋ ಆವಾಗ ಗೀಯಲ್ಲಿ ರೋಸ್ಟ್ ಮಾಡಿ ಯೂಸ್ ಮಾಡ್ಬೋದು. ಯಾವುದೂ ಬೇಡ, ಅಂದರೆ ಪ್ರಾನ್ಸು ಬೇಡ, ಫಿಶ್ಶು ಬೇಡ, ಚಿಕನು ಬೇಡ, ಹೀಗೇ ಆ ಮಸಾಲೆಯನ್ನು ಗೀ ಜೊತೆ ರೋಸ್ಟ್ ಮಾಡಿ ನೀವು ಯೂಸ್ ಮಾಡ್ಬೋದು. ದೋಸೆ ರೋಟಿಗೆಲ್ಲ ಚೆನ್ನಾಗಾಗುತ್ತೆ. ಓಕೆ, ಇವಾಗ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಓಕೆ, ಮಸಾಲೆನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಕಾಳು, ಜೀರಿಗೆ, ಪೆಪ್ಪರ್ ಕಾರ್ನ್ಸ್, ಮೆಂತ್ಯ, ಸಾಸಿವೆ, ಇದನ್ನೆಲ್ಲ ರೋಸ್ಟ್ ಮಾಡ್ಕೊಳ್ಳೋಣ. ಒಳ್ಳೆ ಅರೋಮಾ ಬರುವ ತನಕ ರೋಸ್ಟ್ ಮಾಡ್ಕೊಳ್ಳಿ. ಫ್ಲೇಮನ್ನು ಲೋವಲ್ಲಿ ಇಟ್ಟು ರೋಸ್ಟ್ ಮಾಡ್ಕೊಳ್ಳಿ, ಹೈ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಮೆಂತ್ಯ ಎಲ್ಲ ಜಾಸ್ತಿ ರೋಸ್ಟ್ ಆದರೆ ಕಹಿ ಆಗುತ್ತೆ. ಹಾಗಾಗಿ ಸ್ವಲ್ಪನೇ ರೋಸ್ಟ್ ಮಾಡ್ಕೊಳ್ಳಿ. ಓಕೆ, ನೋಡಿ ಇದು ರೆಡಿ ಆಗಿದೆ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಸಾಕು, ಜಾಸ್ತಿ ರೋಸ್ಟ್ ಮಾಡೋದು ಬೇಡ. ಇದನ್ನು ತೆಗಿಯೋಣ. ಓಕೆ, ಇದನ್ನು ತೆಗಿತೀನಿ ನಾನು, ಸಾಕು ಇದು. ನೆಕ್ಸ್ಟ್ ಇದಕ್ಕೆ ಮೆಣಸನ್ನು ಹಾಕಿ ರೋಸ್ಟ್ ಮಾಡ್ಕೊಳ್ಳೋಣ. ಡ್ರೈ ರೋಸ್ಟ್ ಮಾಡಿದರೆ ಸಾಕು, ಗೀ ಏನು ಹಾಕೋದು ಬೇಡ ಇವಾಗ. ಆನಂತರ ಬೆಳ್ಳುಳ್ಳಿ, ಇದು ಕೂಡ ಒಳ್ಳೆ ಅರೋಮಾ ಬರುವ ತನಕ ನೀವು ರೋಸ್ಟ್ ಮಾಡ್ಕೊಳ್ಳಿ. ಮೆಣಸು ಕಪ್ಪು ಮಾಡಬೇಡಿ, ಜಾಸ್ತಿ ಕಪ್ಪಾದರೆ ಒಳ್ಳೆಯದಾಗೋದಿಲ್ಲ. ಸ್ವಲ್ಪ ಇದು ಸಾಫ್ಟ್ ಆಗುವವರೆಗೆ ನೀವು ರೋಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಇದು ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ. ಮೆಣಸು ಒಳ್ಳೆ ಸಾಫ್ಟ್ ಆಗಿದೆ ನೋಡಿ. ಓಕೆ, ಇದನ್ನು ಕೂಡ ತೆಗೆಯೋಣ. ಓಕೆ, ಈಗ ಮಸಾಲೆನೆಲ್ಲ ನಾವು ರುಬ್ಲಿಕ್ಕುಂಟು. ಮೊದಲಿಗೆ ನಾನು ಮಸಾಲೆಯನ್ನೆಲ್ಲ ತಣ್ಣಗಾದ ನಂತರ ಮಿಕ್ಸರ್ ಜಾರ್ಗೆ ಹಾಕಿದ್ದೀನಿ ನೋಡಿ. ಇವಾಗ ಹುಣಸೆ ಹಣ್ಣನ್ನು ಕೂಡ ಹಾಕ್ತೀನಿ. ನೀರು ಹಾಕೋದು ಬೇಡ ಆಯಿತಾ.
ಫಸ್ಟ್ ಹೀಗೇ ನಾವು ಪೌಡ್ರ್ ಮಾಡ್ಕೊಳ್ಳೋಣ. ನಂತರ ನಾವು ನೀರನ್ನು ನೋಡಿಕೊಂಡು ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು. ಅಂದರೆ ಇದು ತೀರಾ ತೆಳು ಆಗಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು ಹಾಗೂ ಸ್ಮೂತ್ ಕೂಡ ಆಗಬೇಕು. ಹಾಗಾಗಿ ಫಸ್ಟ್ ಹೀಗೇ ನಾವು ಪೌಡ್ರ್ ಮಾಡ್ಕೊಳ್ಳೋಣ, ಮತ್ತು ಸ್ವಲ್ಪ ನೀರನ್ನು ಸೇರಿಸಿ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ಇದನ್ನು ಪೌಡ್ರ್ ಮಾಡಿ ತರ್ತೀನಿ. ಓಕೆ ನೋಡಿ, ನಾನು ಈ ರೀತಿ ಪೌಡ್ರ್ ಮಾಡಿದ್ದೀನಿ. ಡ್ರೈ ಆಗಿ ಗ್ರೈಂಡ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ನಾನು ಹೀಗೆ ಮಾಡಿದ್ದು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ನೀರು ಬೇಡ, ನೀರು ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕಂದರೆ ಮತ್ತೆ ಪ್ರಾನ್ಸ್ ಕೂಡ ನೀರು ಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಮತ್ತೊಮ್ಮೆ ಗ್ರೈಂಡ್ ಮಾಡಿ ತರ್ತೀನಿ. ಇವಾಗ ಇದು ಸ್ಮೂತಾಗಿ ನೀವು ಗ್ರೈಂಡ್ ಮಾಡಬೇಕು. ಓಕೆ ನೋಡಿ, ಮಸಾಲೆ ರೆಡಿ ಆಗಿದೆ ಗ್ರೈಂಡ್ ಮಾಡಿ. ನೋಡಿ ತಿಕ್ನೆಸ್ ನೋಡಿ ಎಷ್ಟು ಗಟ್ಟಿ ಉಂಟು ಅಂತ, ಎಷ್ಟು ದಪ್ಪ ಇದೆ, ತೆಳು ಇಲ್ಲ ಮಸಾಲ. ಆನಂತರ ಸ್ಮೂತ್ ಕೂಡ ಆಗಬೇಕು. ಇದು ಮಿಕ್ಸಿಯಲ್ಲಿ ಅಷ್ಟು ಚೆನ್ನಾಗಿ ಸ್ಮೂತ್ ಆಗೋದಿಲ್ಲ, ಗ್ರೈಂಡರಲ್ಲಿ ಮಾಡಿದರೆ ಉತ್ತಮ. ಸೊ ಎಷ್ಟು ಸ್ಮೂತ್ ಆಗುತ್ತೆ ಅಷ್ಟು ಸ್ಮೂತನ್ನು ನೀವು ಮಾಡ್ಕೊಳ್ಬೇಕು, ಹಾಗೂ ನೀರು ಕೂಡ ಕಡಿಮೆ ಹಾಕ್ಕೊಳ್ಬೇಕು. ಓಕೆ, ಇವಾಗ ಗೀ ರೋಸ್ಟನ್ನು ಮಾಡ್ಕೊಳ್ಳೋಣ. ಓಕೆ, ಒಂದು ಪ್ಯಾನನ್ನು ಬಿಸಿ ಮಾಡಲಿಕ್ಕಿಡಿ. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಗೀಯನ್ನು ಹಾಕ್ತಾಯಿದ್ದೀನಿ. ಓಕೆ, 2 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಮ್ಯಾರಿನೇಟ್ ಮಾಡ್ಕೊಂಡಿರುವಂತಹ ಪ್ರಾನ್ಸನ್ನು ಹಾಕ್ತಾಯಿದ್ದೀನಿ. ಓಕೆ, ಇದನ್ನು ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೊಳ್ಳೋಣ. ಇದು ಕುಕ್ ಆಗುವ ಅವಶ್ಯಕತೆ ಏನಿಲ್ಲ. ಪ್ರಾನ್ಸ್ ನೀರು ಬಿಡುವಷ್ಟು ನೀವು ಕುಕ್ ಮಾಡಿದರೆ ಆಯಿತು. ಅಂದರೆ ಪ್ರಾನ್ಸ್ ಅದರ ವಾಟರನ್ನು ರಿಲೀಸ್ ಮಾಡಬೇಕು. ಅಷ್ಟರ ತನಕ ನೀವು ಇದನ್ನು ಈ ರೀತಿ ಗೀ ಜೊತೆ ರೋಸ್ಟ್ ಮಾಡ್ಕೊಳ್ಳಿ. ನಾವು ಇದನ್ನು ಯಾಕೆ ಮಾಡೋದು ಅಂದರೆ ಪ್ರಾನ್ಸ್ ತುಂಬಾ ನೀರನ್ನು ರಿಲೀಸ್ ಮಾಡುತ್ತೆ. ಆನಂತರ ಮಸಾಲೆ ಹಾಕಿದ ನಂತರ ಏನಾಗುತ್ತೆ ಅಂದರೆ ಮಸಾಲೆ ತುಂಬ ಗ್ರೇವಿ ಟೈಪ್ ಆಗುತ್ತೆ. ನಮಗೆ ಗೀ ರೋಸ್ಟಿಗೆ ಸ್ವಲ್ಪ ಡ್ರೈ ಆಗಿ ಬರಬೇಕು. ಹಾಗಾಗಿ ಈ ಪ್ರಾನ್ಸ್ ನೀರು ಬಿಡುತ್ತಲ್ವ, ಅಷ್ಟರ ತನಕ ನಾವು ಇದನ್ನು ರೋಸ್ಟ್ ಮಾಡೋದು. ಆನಂತರ ನಾವು ಪ್ರಾನ್ಸನ್ನು ತೆಗೆದು ಸಪ್ರೇಟಾಗಿ ಇಡಲಿಕ್ಕುಂಟು. ಓಕೆ ನೋಡಿ, ಇದು ನೀರನ್ನು ರಿಲೀಸ್ ಮಾಡ್ತಾ ಇದೆ. ಇನ್ನು ಕೂಡ ಸ್ವಲ್ಪ ನೀರಿದು ರಿಲೀಸ್ ಆಗಲಿ, ಆನಂತರ ಇದನ್ನು ತೆಗಿಯೋಣ. ಓಕೆ ನೋಡಿ, ನೀರು ರಿಲೀಸ್ ಆಗಿದೆ. ನಮ್ಮ ಉದ್ದೇಶ ಪ್ರಾನ್ಸನ್ನು ಕುಕ್ ಮಾಡೋದಲ್ಲ, ನೀರನ್ನು ರಿಲೀಸ್ ಮಾಡೋದು ಅಷ್ಟೇ. ಸೊ ಇವಾಗ ನಾನು ಈ ಪ್ರಾನ್ಸನ್ನು ತೆಗಿತೀನಿ. ಓಕೆ, ಇನ್ನು ಕೆಲವರು ಈ ನೀರನ್ನು ಡಿಸ್ಕಾರ್ಡ್ ಮಾಡ್ತಾರೆ. ಈ ನೀರನ್ನು ನಾವು ಡಿಸ್ಕಾರ್ಡ್ ಮಾಡೋದು ಬೇಡ. ಇದು ಹೀಗೇ ಸ್ವಲ್ಪ ಹೊತ್ತು ಬಾಯ್ಲ್ ಆಗಲಿ. ಫ್ಲೇಮನ್ನು ಹೈಯಲ್ಲಿ ಇಡ್ತೀನಿ. ಇದು ಒಂದು ಒಳ್ಳೆ ಕುದಿ ಬರಲಿ. ನೋಡಿ ಕುದಿ ಬರ್ತಾ ಉಂಟಲ್ವ. ಇವಾಗ ರುಬ್ಕೊಂಡಿರುವ ಮಸಾಲೆನ ಹಾಕ್ಕೊಳ್ಳೋಣ ಇದಕ್ಕೇ. ಓಕೆ, ಮಸಾಲೆನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಹೈ ಫ್ಲೇಮಲ್ಲಿ ಇಟ್ಟು ನೀವು ರೋಸ್ಟ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಇವಾಗ 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ. ಇದು ಟೇಬಲ್ ಸ್ಪೂನ್, ಟೀ ಸ್ಪೂನ್ ಅಲ್ಲ, ದೊಡ್ಡ ಚಮಚ ಇದು. ಓಕೆ, ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಗೀ ರೋಸ್ಟ್ ಅಂದರೆ ಎಂತ, ಮಸಾಲೆಯನ್ನು ಗೀಯಲ್ಲಿ ರೋಸ್ಟ್ ಮಾಡ್ಕೊಳ್ಳೋದು. ಹಾಗಾಗಿ ನೋಡಿ ಮಸಾಲೆ ಡ್ರೈ ಆಗ್ತಾ ಬಂತು. ಮತ್ತೊಮ್ಮೆ ನಾನು 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ. ನೀವು ಅಂದ್ಕೊಳ್ಬೋದು ಯಾಕೆ ಇಷ್ಟೊಂದು ತುಪ್ಪ ಅಂತ. ನಿಮಗೆ ಆ ಗೀ ರೋಸ್ಟ್ ಫ್ಲೇವರ್ ಬೇಕಿದ್ದರೆ, ಮಂಗಳೂರು ಹೋಟೆಲ್ ಶೈಲಿಯ ಗೀ ರೋಸ್ಟ್ ಫ್ಲೇವರ್ ಬೇಕಿದ್ದರೆ ನೀವು ಇಷ್ಟು ತುಪ್ಪವನ್ನು ಹಾಕಬೇಕು. ಓಕೆ, ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ನೀವಿಲ್ಲಿ ಎಷ್ಟು ಪೇಷನ್ಸಿಂದ ಕೆಲಸ ಮಾಡ್ತೀರಿ ನೋಡಿ, ಅಷ್ಟು ನಿಮಗೆ ಚೆನ್ನಾಗಿ ಬರುತ್ತೆ ಗೀ ರೋಸ್ಟ್. ನೋಡಿ ಮಸಾಲೆಯಲ್ಲಿ ನೀರೆಲ್ಲ ಡ್ರೈ ಆಗಿದೆ, ತಿಕ್ಕಾಗಿ ಬರ್ತಾ ಉಂಟು. ಗೀ ಕೂಡ ಸೈಡಲ್ಲಿ ಬಿಡ್ತಾ ಉಂಟು ನೋಡಿ. ಕಲರ್ ಕೂಡ ಸ್ವಲ್ಪ ಡಾರ್ಕ್ ಆಗಬೇಕು, ಆವಾಗ ಇನ್ನೂ ಕೂಡ ಚೆನ್ನಾಗಾಗುತ್ತೆ. ಹೋಟೆಲಲ್ಲಿ ಏನಂದರೆ ಈ ರೀತಿ ಮಸಾಲ ಮಾಡಿ ರೆಡಿ ಮಾಡಿ ಇರ್ತಾರೆ, ಮತ್ತು ನೀವು ಆರ್ಡರ್ ಮಾಡಿದ ಕೂಡಲೇ ಅವರು ಗೀಯಲ್ಲಿ ಫ್ರೈ ಮಾಡಿ ಕೊಡ್ತಾರೆ. ಆವಾಗ ಅದು ತುಂಬ ಟೇಸ್ಟಿಯಾಗಿ ನಿಮಗೆ ಬರುತ್ತೆ. ಈ ರೀತಿ ಅವರು ಗೀ ಎಲ್ಲ ಹಾಕಿ ಮೊದಲೇ ಮಸಾಲೆನ ರೆಡಿ ಮಾಡಿ ಇರ್ತಾರೆ. ಆರ್ಡರ್ ಬಂದ ಕೂಡಲೇ ಮತ್ತೆ ಸ್ವಲ್ಪ ಗೀ ಹಾಕಿ ಫ್ರೈ ಮಾಡಿ ಕೊಡ್ತಾರೆ. ಆವಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮನೆಯಲ್ಲಿ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಓಕೆ, ಇನ್ನೂ ಕೂಡ ಇದು ಚೆನ್ನಾಗಿ ರೋಸ್ಟ್ ಆಗಲಿ. ಸ್ವಲ್ಪ ಪೇಷನ್ಸಲ್ಲಿ ನೀವು ಇದನ್ನು ರೋಸ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ಆ ಕಲರ್, ಆ ಫ್ಲೇವರ್, ಆ ಟೇಸ್ಟ್ ಎಲ್ಲ ಬರೋದು. ಮತ್ತೇನು ಗೊತ್ತಾ, ಇದು ಮಸಾಲೆ ಪೂರ್ತಿಯಾಗಿ ಡ್ರೈ ಆಗುವ ಮುಂಚೆನೇ ನೀವು ಪ್ರಾನ್ಸನ್ನು ಹಾಕ್ಲಿಕ್ಕೆ ಹೋಗಲೇಬೇಡಿ.
ಮಸಾಲೆಯನ್ನು ಪೂರ್ತಿಯಾಗಿ ರೋಸ್ಟ್ ಮಾಡಿದ ನಂತರವೇ ನೀವು ಪ್ರಾನ್ಸನ್ನು ಹಾಕ್ಕೊಳ್ಳಿ. ಓಕೆ, ನಾನು 1 ಟೀ ಸ್ಪೂನಷ್ಟು ಆರ್ಗ್ಯಾನಿಕ್ ಬೆಲ್ಲದ ಹುಡಿಯನ್ನು ಹಾಕ್ತಾಯಿದ್ದೀನಿ. ಸಕ್ಕರೆ ಕೂಡ ಯೂಸ್ ಮಾಡ್ಬೋದು, ಇದು ನಿಮ್ಮ ಇಷ್ಟ. ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಬೋದು ಅಥವಾ ಇದನ್ನು ಟೋಟಲಾಗಿ ನೀವು ಸ್ಕಿಪ್ ಮಾಡ್ಬೋದು. ನಾನು 1 ಚಮಚದಷ್ಟು ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಮತ್ತೊಮ್ಮೆ ನಾನು 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಮ ಇಷ್ಟ, ಇಷ್ಟು ತುಪ್ಪ ಬೇಕಿದ್ದರೆ ನೀವು ಹಾಕ್ಕೊಳ್ಬೋದು, ಇಲ್ಲಾಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪದಲ್ಲಿ ನೀವು ರೋಸ್ಟ್ ಮಾಡ್ಕೊಳ್ಬೋದು. ನಾನು ಟೋಟಲಾಗಿ ಇಲ್ಲಿ ಒಂದು 6 ಸತಿ ಹಾಕಿದ್ದೀನಿ. ಸೊ 6 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ನೋಡಿ, ಮಸಾಲ ಕರೆಕ್ಟ್ ಹೋಟೆಲ್ ಸ್ಟೈಲಲ್ಲೇ ಬಂದಿದೆ. ನೋಡಿ, ಹೋಟೆಲಲ್ಲಿ ನಿಮಗೆ ಯಾವ ರೀತಿ ಬರುತ್ತೆ ನೋಡಿ, ಅದೇ ರೀತಿ ಗೀ ರೋಸ್ಟ್ ಬಂದಿದೆ. ಇನ್ನೊಂದು ಸ್ವಲ್ಪ ಇದು ರೋಸ್ಟ್ ಆಗಲಿ, ಆನಂತರ ಪ್ರಾನ್ಸನ್ನು ಹಾಕ್ಕೊಳ್ಳೋಣ. ಓಕೆ, ಇವಾಗ ನೋಡಿ ಮಸಾಲೆ ಚೆನ್ನಾಗಿ ರೋಸ್ಟ್ ಆಗಿದೆ. ಈ ಸಮಯದಲ್ಲಿ ನಾವು ಪ್ರಾನ್ಸನ್ನು ಹಾಕ್ಕೊಳ್ಳೋಣ. ಓಕೆ, ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಮ್ಯಾಂಗ್ಳೂರ್ ಹೋಟೆಲಲ್ಲಿ, ಯಾವುದೇ ಹೋಟೆಲಲ್ಲಿ ನೀವು ಯಾವ ರೀತಿ ನಿಮಗೆ ಗೀ ರೋಸ್ಟ್ ಸಿಗುತ್ತೆ ನೋಡಿ, ಅದೇ ರೀತಿ ಬರುತ್ತೆ ಇದು. ಓಕೆ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು. ನಾನು 2 ಗೆರೆಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು. ಓಕೆ, 1-2 ನಿಮಿಷ ಈ ರೀತಿ ಚೆನ್ನಾಗಿ ಫ್ರೈ ಆಗಲಿ. ಓಕೆ, ನೋಡಿ, ರುಚಿಕರವಾದ ಟೇಸ್ಟಿಯಾದ ಪ್ರಾನ್ಸ್ ಗೀ ರೋಸ್ಟ್ ರೆಡಿ ಟು ಸರ್ವ್.